ಸರ್ಕಾರಿ ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡ ಧಮ್ಕಿ, ಆಡಿಯೋ ವೈರಲ್, ಕೈ ಪಾಳಯಕ್ಕೆ ಇರುಸು ಮುರುಸು. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆರೋಪ, ಕ್ರಮಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ಎಚ್ಚರಿಕೆ ಕೊಟ್ಟ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಗುರುಭವನಕ್ಕೆ ದಾಖಲೆ ಮಟ್ಟದ ಗುದ್ದಲಿ ಪೂಜೆ, ಪೂರ್ಣಗೊಳ್ಳದ ಕಾಮಗಾರಿ, ರಾಜಕೀಯ ನೆರಳಿನಿಂದ ನೆನೆಗುದಿಗೆ ಆರೋಪ. ಕುರಿ ಶೆಡ್ ಮೇಲೆ ಚಿರತೆ ದಾಳಿ, ಭಯಭೀತರಾಗಿರುವ ಗ್ರಾಮಸ್ಥರು, ಸೆರೆ ಹಿಡಿಯಲು ಕ್ರಮ ವಹಿಸುವಂತೆ ಒತ್ತಾಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಕಾಂಗ್ರೆಸ್ ಮುಖಂಡರ ಧಮ್ಕಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿಯಾಗುತ್ತಿವೆ. ಮೊನ್ನೆಯಷ್ಟೇ ಪೌರಾಯುಕ್ತಗೆ ಧಮ್ಕಿ ಹಾಕಿದ ಪ್ರಕರಣ ಇನ್ನೂ ಮಾಸಿ ಹೋಗಿಲ್ಲ. ಅಷ್ಟರ ಒಳಗೆ ಮತ್ತೆ ಕಾಂಗ್ರೆಸ್ ಯುವ ಮುಖಂಡ ಸರ್ಕಾರಿ ಅಧಿಕಾರಿಗೆ ಧಮ್ಕಿ ಹಾಕಿ ದರ್ಪ ಮೆರೆದಿದ್ದಾನೆ. SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೆಳಕ್ಕೆ ನೀನ್ ಯಾವನ ಕೆಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ಹೀಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತಾ ಇರೋ ಈತನ ಹೆಸರು ನಾಗೇಶ್ ರೆಡ್ಡಿ ಅಂತ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ನ ಯುವ ಮುಖಂಡ. ಈತ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಶಿಕ್ಷಕ ಶಿವಶಂಕರ್ ಅವರು ಇತ್ತೀಚೆಗೆ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಪರಿಷ್ಕರಣೆ ಕಾರ್ಯಕ್ಕಾಗಿ ನೇಮಕಗೊಂಡಿದ್ದಾರೆ. ಅದರಂತೆ ನಾಸ್ತಿಮನಹಳ್ಳಿ ಗ್ರಾಮದಲ್ಲಿ ಸರ್ವೆ ಕಾರ್ಯ ನಿರ್ವಹಿಸಿದ್ದಾರೆ. ಇದೇ ವಿಚಾರವಾಗಿ ತಮ್ಮ ಪಕ್ಷಕ್ಕೆ ಬೇಕಾದವರನ್ನ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿ, ಶಿಕ್ಷಕರು ಅನ್ನೋ ಗೌರವ ಕೂಡ ಇಲ್ಲದೆ ಧಮ್ಕಿ ಹಾಕೋ ರೀತಿಯಲ್ಲಿ ಅವಾಚ್ಯವಾಗಿ ಅತ್ಯಂತ ಕೆಟ್ಟ ಪದಗಳನ್ನ ಬಳಸಿ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ತಗೊಬೇಕು. ಹೆಂಡತಿ ಮಕ್ಳಾಗಿಲ್ವಾ, ಇಲ್ಲ ಮದುವೆ ಆಗಿಲ್ವಾ? ಏನ್ ನಾಗೇಶ್? ಇಲ್ಲ ಮದುವೆ ಆಗಿರಲ್ವಾ, ಇಲ್ಲ ಮಕ್ಳಾಗಿರಲ್ವಾ? ಹೆಂಗ್ ತಗೋಬೇಕದು? ಯಾವ್ದು ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಲೆಕ್ಕಕ್ಕೆ ಮದುವೆ ಆಗಿರೋದು ಬೇಡ, ಮಕ್ಳಾಗಿರೋದು ಬೇಡ ಹೇಳ್ತಾ ಇದೀನಿ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವ್ ಇವತ್ತಿಗೂ ಇಲ್ಲ. ಮತ್ ನೀವೇನ್ ಕೇಳೋದ್ ಕ್ವಶನ್ ಅದು? SIR ನಾನೇ ಮಾಡ್ತಾ ಇದೀನಲ್ಲ. ನೀನ್ ಯಾವನ ಕೆಳಕ್ಕೆ ನೀನ್ ಯಾವನ ಕೆಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಟ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ತಗೊಬೇಕು. ಹೆಂಡತಿ ಮಕ್ಳಾಗಿಲ್ವಾ, ಇಲ್ಲ ಮದುವೆ ಆಗಿಲ್ವಾ? ಏನ್ ನಾಗೇಶ್? ಇಲ್ಲ ಮದುವೆ ಆಗಿರಲ್ವಾ, ಇಲ್ಲ ಮಕ್ಳಾಗಿರಲ್ವಾ? ಹೆಂಗ್ ತಗೋಬೇಕು? ಯಾವ್ದು ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಲೆಕ್ಕಕ್ಕೆ ಮದುವೆ ಆಗಿರೋದು ಬೇಡ, ಮಕ್ಳಾಗಿರೋದು ಬೇಡ ಹೇಳ್ತಾ ಇದೀನಿ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವ್ ಇವತ್ತಿಗೂ? ಇಲ್ಲ. ಮತ್ ನೀವೇನ್ ಕೇಳೋದ್ ಕ್ವಶನ್ ಅದು? SIR ನಾನೇ ಮಾಡ್ತಾ ಇದೀನಲ್ಲ. ನೀನ್ ಯಾವನ ಕೆಳಕ್ಕೆ ನೀನ್ ಯಾವನ ಕೆಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ.
ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಟ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೆ, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತಾರೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ಇನ್ನು ಶಿಕ್ಷಕ ಶಿವಶಂಕರ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಯುವ ಮುಖಂಡರು ಕಾಂಗ್ರೆಸ್ ಯುವ ಮುಖಂಡನ ನಡೆಯನ್ನ ಖಂಡಿಸಿದ್ದಾರೆ. ನಮಸ್ಕಾರ. ಏನು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ತಿರೋಂಥ ನಾಗೇಶ್ ರೆಡ್ಡಿ ಅವ್ರದ್ದು ಒಂದು ಆಡಿಯೋ ತುಣುಕು ಚಿಕ್ಕಬಳ್ಳಾಪುರ ಎಲ್ಲೆಡೆ ಓಡಾಡ್ತಾ ಇದೆ. ನಾನು ಸಮೇತ ಇವತ್ತು ಬೆಳಗ್ಗೆ ಫೋನ್ ಓಪನ್ ಮಾಡಿದಾಗ ಆ ತುಣುಕನ್ನು ಕೇಳಿಸ್ಕೊಂಡೆ. ಆ ತುಣುಕು ಯಾರನ್ನು ಮಾತಾಡಿದಾನಂತ ನಾನು ಕೂಲಂಕುಷವಾಗಿ ಕೇಳಿಸ್ಕೊಂಡಾಗ ಗೊತ್ತಾಯಿತು, ಒಬ್ಬ BLO ಅಂದರೆ ಒಬ್ಬ ಟೀಚರ್ನ ಆ ಒಂದು ನಾವು ಯಾರೋ ಆ ಮಾತಾಡೋದಕ್ಕೆ ಆಗಲ್ಲ ಅಂಥ ಸಂಸ್ಕೃತಿಯಲ್ಲಿ ಅವ್ರನ್ನ ಮಾತಾಡಿದ್ದಾರೆ. BLOs ಅಂದರೆ ಟೀಚರ್ಸು ಅಂತಂದರೆ ಯಾರು? ಗುರುಗಳು. ಅವ್ರು ನಮ್ಮ ಬದುಕಿಗೆ ಏನು ಬೇಕು, ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳ್ಕೊಡೋಂಥ ಗುರುಗಳ ಮೇಲೆ ಇವತ್ತು ಅವಾಚ್ಯ ಶಬ್ದಗಳಿಂದ ಅವ್ರ ಕೆಲಸಕ್ಕೆ ಅಡ್ಡಿ ಮಾಡಿಕೊಂಡು, ಅವ್ರು ಮಾಡೋ ಅಂಥ ಕೆಲಸಕ್ಕೆಲ್ಲ ಅಡ್ಡಿ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಅದು ಇದು ಅಂತ ಅವನು ಕೆಟ್ಟ ಪದಗಳಲ್ಲಿ ಉಪಯೋಗಿಸ್ಕೊಂಡು ಇವತ್ತು ಈ ನಾಗೇಶ್ ರೆಡ್ಡಿ ಅನ್ನೋರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಆಡಿಯೋದಲ್ಲಿ ಇನ್ನೊಂದು ಮಾತು ಅಂದಿದ್ದಾರೆ ಅವರು. ಏನು ನೀನು ಕಂಪ್ಲೇಂಟ್ ಕೊಡ್ತೀಯಾ ಬೆಳಗ್ಗೆಗೆ? ನನ್ನ ಮೇಲೆ ಆಲ್ರೆಡಿ 2 ಕಂಪ್ಲೇಂಟ್ ಆಗಿದೆ, ಏನಾಗುತ್ತೆ ನೋಡೋಣ. ಆಲ್ರೆಡಿ 2 ಕೇಸ್ ನನ್ನ ಮೇಲೆ ಆಗಿದೆ, ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಒಂದು 15 ದಿನಗಳ ಹಿಂದೆಗಡೆ ನಮ್ಮ ಪಕ್ಕದ ತಾಲೂಕಾದ ಶಿಡ್ಲಘಟ್ಟದಲ್ಲಿ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ ರಾಜೀವ್ ಗೌಡ ಅವರು ಇದೇ ರೀತಿಯಾಗಿ ಒಬ್ಬ ಪೌರಾಯುಕ್ತೆ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರು ಜೈಲು ಸೇರಿರ್ತಾರೆ. ಈಗ ಬೇಲ್ ಮೇಲೆ ಹೊರಗಡೆ ಓಡಾಡ್ತಾ ಇರ್ತಾರೆ. 2.5 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಕಾಂಗ್ರೆಸ್ ನಾವು ಏನಂತ ಇವ್ರನ್ನ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಬರೀ ಅವ್ರನ್ನ ಎದುರಿಸೋದು, ಅಧಿಕಾರಿಗಳನ್ನ ಎದುರಿಸೋದು, ಸಾರ್ವಜನಿಕರನ್ನ ಎದುರಿಸೋದು, ಇದೇ ರೀತಿಯಾಗಿ ಗೂಂಡಾವರ್ತನೆ ಮಾಡಿಕೊಂಡು ಇವತ್ತು ಇದರಲ್ಲಿ ಅವರು ನಡ್ಕೊಂಬರ್ತಾ ಇದ್ದಾರೆ, ಗೂಂಡಾವರ್ತನೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ಅವರೇ ಹೇಳ್ದಂಗೆ 2 ಕೇಸ್ ಆಗಿದೆ ನನ್ನ ಮೇಲೆ ಅಂತ ಹೇಳ್ತಾರೆ. ನಮ್ಮ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ. ಪಕ್ಕದ ರಾಜ್ಯಕ್ಕೆಲ್ಲ ಹೋದರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ಕೋತಾರೆ. ನಮಗೆ ಪೊಲೀಸವ್ರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಪೊಲೀಸರು ಈ ನಾಗೇಶ್ ರೆಡ್ಡಿ ಏನು ಮಾತಾಡಿದಾನೋ ಇದಕ್ಕೆ ಈ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು. ಇವತ್ತು ಏನು ಅವ್ನು ಮಾತಾಡ್ತಿದ್ದಾನೆ ಇದನ್ನು ಮುಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಿಪೀಟ್ ಆಗಬಾರ್ದು. ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಶಾಂತಿಯುತವಾಗಿ ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ, ಈ ಕೂಡಲೇ ಈ ಪ್ರಕರಣವನ್ನು ಎಚ್ಚೆತ್ತುಕೊಂಡು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮ ಪೊಲೀಸಲ್ಲಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆದರಿಕೆ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಕ ಶಿವಶಂಕರ್ ಅವರು ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಜೊತೆ ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ನಾಗೇಶ್ ಕ್ಷಮೆ ಕೇಳಿದ್ದಾರೆ, ಕ್ಷಮಿಸಿದ್ದೇನೆ ಎಂದು ಶಿಕ್ಷಕ ಶಿವಶಂಕರ್ ಮಾಧ್ಯಮ ಮೂಲಗಳಿಗೆ ತಿಳಿಸಿದ್ದಾರೆ.
ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದ ರಾಜೀವ್ ಗೌಡ ಅವರ ಆಡಿಯೋ ಪ್ರಕರಣ ಮಾಸುವ ಮುಂಚೆಯೇ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿರುವ ಆಡಿಯೋ ವೈರಲ್ ಆಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕಾನೂನಿನ ಪ್ರಕಾರ ಜೈಲಿಗೆ ಕಳುಹಿಸದಿದ್ದರೆ ನಾನು ಮುಂದಿನ ಕೆಡಿಪಿ ಸಭೆಯನ್ನು ಬಹಿಷ್ಕರಿಸಿ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸುತ್ತೇನೆಂದು ಶಾಸಕ SN ಸುಬ್ಬಾರೆಡ್ಡಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಗುಡುಗಿದರು. ಹಳ್ಳಿಗಳಲ್ಲಿ ಹೋದಾಗ ಹೆಣ್ಮಕ್ಳು ಬಾಯಿ ಬಂದು ಮಾತಾಡ್ತಾರೆ, ಯಾವ MLA ನೀನು ಅಂತಾರೆ. ನಾವೇನು ಆನ್ಸರ್ ಮಾಡಿ ಹುಡುಗರು ಹೋದಾಗ ರೈಟ್ಸ್ ಮಾತಾಡಿ ಇಲ್ಲಪ್ಪ ಇನ್ನೇನು ಮಾಡ್ತೇವೆ ಗೊತ್ತಿಲ್ಲ. ನನ್ನ ಬಗ್ಗೆ DC ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಬಗ್ಗೆ ಚರ್ಚಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಎಂದರೆ ಏನಕ್ಕೆ ನೀವು ಶಾಸಕರಾಗಿದ್ದೀರಾ ಎಂದು ಹೆಣ್ಣು ಮಕ್ಕಳು ನನ್ನನ್ನ ಪ್ರಶ್ನಿಸುತ್ತಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಕ್ರಮ ಮದ್ಯ ಮಾರಾಟ ದಂಧೆಗೆ ಕಡಿವಾಣ ಬೀಳುತ್ತಿಲ್ಲ. ಪೆಟ್ಟಿಗೆ ಅಂಗಡಿ ಮತ್ತು ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರನ್ನ ಜೈಲಿಗೆ ಹಾಕಲಿಲ್ಲ ಎಂದರೆ ದಂಧೆಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತಿಲ್ಲ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವ ಸ್ಥಳೀಯ ಅಧಿಕಾರಿಗಳಾದ ನಿಮ್ಮ ವಿರುದ್ಧ ಅಬಕಾರಿ DCಗೆ ದೂರು ಸಲ್ಲಿಸಬೇಕಾಗುತ್ತದೆ ಎಂದು ಅಬಕಾರಿ ಇನ್ಸ್ಪೆಕ್ಟರ್ ಮಹೇಶ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗೇಪಲ್ಲಿ ಪುರಸಭೆ ಅಂಗಡಿ ಮಳಿಗೆಗಳ ಬಾಡಿಗೆ ಹಣ ಪಾವತಿಸದ ಅಂಗಡಿಗಳಿಗೆ ಬೀಗ ಜಡಿದು ಬಾಕಿ ಹಣ ವಸೂಲಿ ಮಾಡಿ ಟ್ರೇಡ್ ಲೈಸೆನ್ಸ್ ಪಡೆದುಕೊಳ್ಳದ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸುವ ಕೆಲಸ ಮಾಡಿ ಎಂದು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ಗೆ ಸೂಚಿಸಿದ್ದಾರೆ. ಅಂಗಡಿ ಮೇಲೆ ನಾನು ಕೇಳಕ್ಕೆ ಹೋಗಲ್ಲ. ಓನ್ಲಿ ಮನೆಗಳಲ್ಲಿ ಪೆಟ್ಟಿಗೆ ಮಾತ್ರ ಕೇಳ್ತಾರಲ್ಲ ಅಷ್ಟೇ. 55 ಕೇಸ್ ಒಂದು ಕೇಸ್ 1000 ರೂಪಾಯಿ ಹಾಕಿಲ್ಲ ಸರ್. ಇಲ್ಲ ಸರ್, 2000 4000 ಅದು ಯಾವ ಲೆಕ್ಕ? ಒಂದು ದಿವಸ ಸಂಪಾದನೆ ಯಾವ ಲೆಕ್ಕ? ಒಂದು ದಿವಸ ಸಂಪಾದನೆ ಕಂಟ್ರೋಲ್ ಮಾಡಿ ಇಲ್ಲ. ನೀನು ಈ ನಾನು ಹೇಳಿದ ಫಾರ್ಮುಲಾ ಹೋಗಿಲ್ಲದೆ ನಿನ್ನ ಜನದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಲಾಸ್ಟ್ ಏಪ್ರಿಲಿಂದ ಇವತ್ತು ಆಲ್ಮೋಸ್ಟ್ 25% ಮೈನಸ್ ಇಲ್ಲ. ನಿಜವಾಗ್ಲಿಗೆ ಹಳ್ಳಿಗಳಲ್ಲಿ ಹೋದಾಗ ಹೆಣ್ಮಕ್ಳು ಬಾಯಿ ಬಂದು ಮಾತಾಡ್ತಾರೆ, ಯಾವ MLA ನೀನು ಅಂತಾರೆ. ನಾವೇನು ಆನ್ಸರ್ ಮಾಡಿ ಹುಡುಗರು ಹೋದಾಗ ರೈಟ್ಸ್ ಮಾತಾಡಿ ಇಲ್ಲಪ್ಪ ಇನ್ನೇನು ಮಾಡ್ತೇವೆ ಗೊತ್ತಿಲ್ಲ. ನನ್ನ ಬಗ್ಗೆ DCಗೆ ಹೇಳ್ತೀನಿ. ನೆಕ್ಸ್ಟ್ KDP ಬರಬೇಕಾದ್ರೆ ನೀನೊಂದು 3 ಜನ ಕೇಳಿ ಕಳಿಸಿಲ್ಲ ಅಂದ್ರೆ ನಿಮ್ಮ ಎಕ್ಸೈಸ್ ನಾನು ಇಡೀ ನಾನಿರೋ MLA KDP ಮೀಟಿಂಗ್ಗೆ ಬರಬೇಡಿ. ಕ್ಲಿಯರ್ ಕಟ್ ಆಯ್ತು. ನಮ್ಮ ಆಫೀಸ್ ಮೆಟ್ಲಲ್ಲಿರೋ ಸ್ಟಾಫ್ ಮೆಂಬರ್ಗಳು ಬೇರೆ ಇಟ್ಕೊಂಡಿದ್ದಾರೆ ಅಂತ ತೆಗೆದು ಹೊರಗಡೆ ಹಾಕ್ತಾರೆ. ಎಲ್ಲ ಹಾಕಿರ್ತೀರಾ ರಾಜಿ? ಅವ್ರೊಂದು ಕಂಪ್ಲೇಂಟ್ ಕೊಡ್ತಾರೆ. ನೀವು ಹೋಗ್ಬಿಟ್ಟು ಆ ಮೆಟ್ಲಲ್ಲಿ ಅಲ್ಲಿ ಇಲ್ಲಿ ಟೈಪಿಂಗ್ ಇಟ್ಕೊಂಡಿರೋದಲ್ಲ ಹೊರಗಡೆ ಕಳಿಸ್ಬಿಡಿ ಅಷ್ಟೇ. ನೀವು ನಮ್ಮ ಬಿಲ್ಡಿಂಗಿಂದ ಹೊರಗಡೆ ಹೋಗಿ ಮಾಡ್ಕೊಳ್ಳಿ ಬಿಡು. ನಾವು ಜಾಗ ಕೊಡ್ತೀವಿ ಹೇಳಿದ್ದೀವಪ್ಪ. ಏನಪ್ಪ ಪೇಪರ್ಲೆಸ್ ಆಗಲಿ ಆಗೋದಂತ ಕೇಳಪ್ಪ. ಈಗ ಒಂದು ಕೆಲಸ ಮಾಡಿ, ಸೋಮವಾರ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕಂಪ್ಲೇಂಟ್ ಕೊಡಿ. ಇಲ್ಲಿ ನನಗೆ ಇವರು ಸ್ಟ್ಯಾಂಪ್ ಪ್ಯಾಂಡ್ ಥರ ಬಂದು ಆಫೀಸಲ್ಲಿ ಹೊರಗಡೆ ಇಟ್ಕೊಂಡು ನಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ, ಸ್ವಲ್ಪ ಹೊರಗಡೆ ಕಳಿಸಿದ್ದ. ನೀವು ಇಲ್ಲಿ ಜೊತೆಯಲ್ಲಿ ಯಾರು ಕಳಿಸ್ಬೇಕು? ಮೆಟ್ಟು ಹೊರಗಡೆ ಹಾಕ್ಬಿಡಿ. ಎಲ್ಲಾದ್ರೂ ಇಲ್ಲಿ ಅಲ್ಲಿ ಮೆಟ್ಟಲ್ಲಾಗಲಿ ಕಾರ್ಡರ್ ಆಗಲಿ ಒಬ್ಬ ಇವ್ರು ಇಟ್ಕೊಂಡು ಸ್ಟ್ಯಾಂಪ್ ಪ್ಯಾಂಡ್ ಇಟ್ಕೊಂಡು ನಿಮಗೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ನಿರ್ಮಲಾ, ತಹಸೀಲ್ದಾರ್ ಬನೀಶಾ ಎಸ್ ಪತ್ರಿ, ಚೇಲೂರು ತಹಸೀಲ್ದಾರ್ ಶ್ವೇತಾ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಎಇಇಗಳಾದ ಅರುಣಾಚಲಂ, ಅಮೂಲ್ಯ, ಸೋಮಶೇಖರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಗುರುದೇವೋ ಭವ ಅಂದರೆ ಗುರುವಿಗಿಂತ ಮಿಗಿಲಾದ ದೇವರಿಲ್ಲ ಎನ್ನುವುದು ಅರ್ಥ. ದೇವರ ಸಮಾನರಾದ ಶಿಕ್ಷಕರಿಗೆ ಸಮಾಜದಲ್ಲಿ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಆದರೆ ಗುರುಗಳಿಗಾಗಿ ಪ್ರತ್ಯೇಕ ಭವನ ನಿರ್ಮಾಣದ ಕನಸು ಈಗಲೂ ನನಸಾಗದೆ ಅದು ಈಗ ಸುದ್ದಿಯಲ್ಲಿದೆ.
ಹೌದು, ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬರೋಬ್ಬರಿ 4 ಬಾರಿ ಗುರುಭವನದ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಆದರೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಇದು ಹೊಸ ಇತಿಹಾಸ. ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಗುರುಗಳಿಗಾಗಿ ಒಂದು ಸುಸಜ್ಜಿತ ಗುರುಭವನ ನಿರ್ಮಾಣ ಮಾಡುವ ಸಲುವಾಗಿ ಅಂದಿನ ಶಾಸಕರಾಗಿದ್ದ ಎಂ ರಾಜಣ್ಣ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರ ಕ್ಷೇತ್ರ ಅಭಿವೃದ್ಧಿ ನಿಧಿಯ ಅನುದಾನದಲ್ಲಿ 10 ಲಕ್ಷಗಳನ್ನು ಮಂಜೂರು ಮಾಡಿದ್ರು ಎಂಬುದು ವಿಶೇಷ. ಮಂಜೂರಾಗಿರುವ ಅನುದಾನದಲ್ಲಿ ಗುರುಭವನದ ಕಾಮಗಾರಿ ಆರಂಭಿಸುವ ವೇಳೆಯಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಿಂದ ಮಾಜಿ ಸಚಿವ ವಿ ಮುನಿಯಪ್ಪ ಅವರು ಅಧಿಕಾರಕ್ಕೆ ಬಂದರು. ಅವರು ಸಹ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಆಸಕ್ತಿ ವಹಿಸಿದ್ರು. ಆದರೆ ಗುರುಭವನದ ಕಾಮಗಾರಿ ಕುಂಟುತ್ತಾ ಸಾಗುತ್ತಾ ಗಾಳಿ ಮಳೆಗೆ ಬೆಂಡಾಗಿ ಇಂದು ಗಿಡಗಂಟೆಗಳು ಬೆಳೆದು ಅಸ್ಥಿ ಪಂಜರವಾಗಿ ನಿಂತುಕೊಂಡಿದೆ. ಇದಾದ ಬಳಿಕ ಶಿಡ್ಲಘಟ್ಟ ನಗರದಲ್ಲಿ ಸರ್ಕಾರಿ ನೌಕರರಿಗಾಗಿ ಒಂದು ಸುಸಜ್ಜಿತ ನೌಕರರ ಭವನ, ಗುರುಗಳಿಗಾಗಿ ಗುರುಭವನ ಹಾಗೂ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶುಭ ಸಮಾರಂಭಗಳಿಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಾಸಕ ರವಿಕುಮಾರ್ ಅವರು ಮತ್ತೊಮ್ಮೆ ಗುದ್ದಲಿ ಪೂಜೆ ನೆರವೇರಿಸಿ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಇರುವ ಕಟ್ಟಡ ಪೂರ್ಣಗೊಳಿಸದೆ ಅದರ ಪಕ್ಕದಲ್ಲಿ ಇದ್ದ ಜೆಒಸಿ ಶೆಡ್ಗಳನ್ನು ತೆರವುಗೊಳಿಸಿ ಅಲ್ಲಿ ಗುರುಭವನ ನಿರ್ಮಾಣ ಮಾಡಲು ಮತ್ತೊಮ್ಮೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮುಂದಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಶಿಡ್ಲಘಟ್ಟದಲ್ಲಿ ಏಪ್ರಿಲ್ 14ನೇ ತಾರೀಕು ಗುರುಭವನ ಶಿಲಾನ್ಯಾಸ ಜರುಗಿತ್ತು. ಅದೇ ರೀತಿ ಮಾನ್ಯ ಶಾಸಕರು ಗುರುತಿಸಿದಂಥ ಅಂದರೆ ಶಾಲೆಗೆ ತೊಂದರೆ ಆಗದ ರೀತಿಯಲ್ಲಿ ಶಾಲೆಯ ಬಲಬದಿಯ ಮೂಲೆಯಲ್ಲಿ ಈ ಗುರುಭವನ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡು ಶಾಲೆಯ ಹಾಗೆಯೇ ಶಾಲೆಯ STMCವರು ಕೂಡ ಆ ಬಲಭಾಗದಲ್ಲಿ ಮೂಲೆಯಲ್ಲಿ ಮಾಡಿದ್ರೆ ನಮಗೆ ತೊಂದರೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಶಾಸಕರು ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಅಲ್ಲಿ ಗುರುತಿಸಿಕೊಟ್ಟ ಮೇಲೆ ಅಲ್ಲಿ ಗುರುಭವನ ಮಾಡಲಿಕ್ಕೆ ಕ್ರಮ ವಹಿಸಲಾಗ್ತದೆ. ಸರಿ, ಇರೋ ಗುದ್ದಲಿ ಪೂಜೆ ಈಗ ಆಲ್ರೆಡಿ ಆಗಿ 4 ಸರಿ ಮಾಡಿದಾರಂತ ಏನಂತ ಈಗ ಒಂದು ಕೈಯೊಳ ಪಾಯ ಆಗಿ ಸುಮಾರು ಒಂದು 6-7 ವರ್ಷದಿಂದ ಅದು ಹಾಗೆ ನೆನೆಗುದಿಗೆ ಬಿದ್ದಿತ್ತು. ಅದು ಪಾಯ ಆಗಿದ್ದಂಥ ಸ್ಥಳ ಮಕ್ಕಳ ಆಟೋಟಕ್ಕೆ ಮತ್ತು ವಾಲಿಬಾಲ್ ಕೋರ್ಟು ಇತ್ಯಾದಿಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಅದನ್ನು STMCಯವರು ಕೂಡ ಹೇಳಿದರು. ಅದ್ರ ಜೊತೆಗೆ ಎಲೆಕ್ಷನ್ ಟೈಮಲ್ಲೂ ಕೂಡ ಸಾಕಷ್ಟು ವೆಹಿಕಲ್ಸ್ಗಳು, ಅದು ಎಲೆಕ್ಷನ್ ಕೇಂದ್ರ ಕೂಡ ಆಗಿರೋದ್ರಿಂದ ಎಲೆಕ್ಷನ್ ವೆಹಿಕಲ್ಗಳು ಕೂಡ ದೊಡ್ಡ ದೊಡ್ಡ ಲಾರಿಗಳು ಕೂಡ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅನ್ನೋದು ಕೂಡ ಇದ್ದಿದ್ದರಿಂದ ಅವೆಲ್ಲವನ್ನು ಪರಿಗಣಿಸಿ ಶಾಸಕರು ಈ ಭಾಗದಲ್ಲಿ ಶಿಫ್ಟ್ ಮಾಡಲಿಕ್ಕೆ ಕ್ರಮ ವಹಿಸಿ ಅಂತ ಹೇಳಿ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಬಲಬದಿಯಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಕ್ರಮ ವಹಿಸ್ತಾರೆ. ಸರ್, ಈಗ ಅದು ಯಾವ ನಿಧಿಯಿಂದ ಎಷ್ಟು ಲಕ್ಷದಿಂದ ಅದಾಗಿದೆ ಸರ್ ಅದು ಕಾಮಗಾರಿ? ಇನ್ನೂ ಯಾವ ನಿಧಿನೂ ಅದಕ್ಕೆ ಬಂದಿಲ್ಲ. ಕೇವಲ ಪಾಯ ಮಾತ್ರ ಶಿಕ್ಷಕರ ಒಂದು ಕೊಡುಗೆಯಿಂದ ಆಗಿದ್ದಂಥದ್ದು. ಅಲ್ಲ, ಕುಪೇಂದ್ರ ರೆಡ್ಡಿದು ಒಂದು ಅದೇನು ವಾಪಸ್ ಹೋಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಅದರ ಮಾಹಿತಿ ಸ್ಪಷ್ಟವಾಗಿ ನಮಗೆ ಸಿಕ್ಕಿದೆ. ಒಟ್ಟಾರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಗುರುಗಳಿಗಾಗಿ ಗುರುಭವನ ನಿರ್ಮಾಣ ಮಾಡಲು 4 ಬಾರಿ ಗುದ್ದಲಿ ಪೂಜೆ ಆಗಿರುವುದು ವಿಶೇಷ. ಅದಲ್ಲದೆ ಲಕ್ಷಾಂತರ ರುಗಳ ವೆಚ್ಚ ಮಾಡಿ ಅಪೂರ್ಣಗೊಂಡಿರುವ ಗುರುಭವನದ ಕಟ್ಟಡ ಅಸ್ಥಿ ಪಂಜರವಾಗಿ ಇತಿಹಾಸದ ಪುಟದಲ್ಲಿ ಸೇರ್ಪಡೆಯಾಗುತ್ತಿರುವುದು ದುರಂತವೇ ಸರಿ. ತಾಲೂಕಿನಲ್ಲಿ ಗುರುಭವನ ಕಾಮಗಾರಿಗೆ ಈಗ ರಾಜಕೀಯ ಕರಿನೆರಳು ಆವರಿಸಿದೆ. 4 ಬಾರಿ ಗುದ್ದಲಿ ಪೂಜೆ ನೆರವೇರಿಸಿದ ಭಾಗ್ಯ ಗುರುಭವನಕ್ಕೆ ಸಲ್ಲುತ್ತದೆ. ಶಿಕ್ಷಕರ ಸಂಘದಲ್ಲಿ ಗುಂಪುಗಾರಿಕೆಯಿಂದಾಗಿ ಭವನದ ಕಾಮಗಾರಿಗೆ ಗ್ರಹಣ ಬಡಿದಿದೆ ಎಂಬ ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ಒಟ್ಟಾರೆಯಾಗಿ ಯಾರ ಸ್ವಾರ್ಥಕ್ಕೆ ಸರ್ಕಾರದ ಅನುದಾನ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಗುರುಭವನದ ಕಾಮಗಾರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಮುಕ್ತಿ ಸಿಗುತ್ತದೆ ಎಂಬುದು $ಮಿಲಿಯನ್ಸ್ ಪ್ರಶ್ನೆಯಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್
ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೇನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವ್ ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಬೆಟ್ಟದ ತಪ್ಪಲಿನ ಗ್ರಾಮಗಳಿಗೆ ಚಿರತೆ ಭೀತಿ ಮತ್ತೊಮ್ಮೆ ಶುರುವಾಗಿದೆ. ತಡರಾತ್ರಿ ಕುರಿ ಶೆಡ್ ಮೇಲೆ ದಾಳಿ ನಡೆಸಿ ಕುರಿಗಳನ್ನು ಬಲಿ ಪಡೆದಿದೆ. ಚಿರತೆಯನ್ನು ಸೆರೆ ಹಿಡಿಯಲು ಕ್ರಮ ವಹಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ. ಮಂಚನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದಲ್ಲಿ ನಾಗಮಣಿ ಚಂದ್ರಶೇಖರ್ ದಂಪತಿಗಳು ಸಾಲ ಸೋಲ ಮಾಡಿ ಸುಮಾರು 40 ಕುರಿಗಳನ್ನ ಖರೀದಿಸಿ ಅವುಗಳಿಂದ ಬದುಕು ಕಟ್ಟಿಕೊಂಡಿದ್ರು. ಗುರುವಾರ ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಕುರಿಗಳ ಶೆಡ್ ಮೇಲೆ ಚಿರತೆ ದಾಳಿ ನಡೆಸಿ ಸುಮಾರು 9 ಕುರಿಗಳು ದಾರುಣ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಳಿ ಸರ್ ಬೇಡ ಭಯ, ಇವಾಗ ಹೊಲ್ದಾತ್ರ ಹೋಗಕ್ಕೆ ಭಯ ನಮ್ಗೆ. ಇವಾಗ ಕುಚ್ಚಿ ತರ್ಕೊಂಡು ಈ ಕೊಟ್ಟು ಚೆಲ್ಲಕ್ಕೆ ಆ ಟೆಂಕಮಾನ್ಲು ಇಂದೂರು ನೀರಿಸ್ತೆ ಆತಾತೀನಿ. ಗ್ರಾಮದಲ್ಲಿ ದಿನೇ ದಿನೇ ಚಿರತೆ ಆತಂಕ ಹೆಚ್ಚಾಗುತ್ತಿದ್ದು ಕೂಡಲೇ ಚಿರತೆಯನ್ನ ಬಂಧಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಲ್ಲದೆ ಚಿರತೆಯಿಂದ ಮೃತಪಟ್ಟಿರುವ ಕುರಿಗಳ ಸಾವಿನಿಂದ ರೈತ ಆತಂಕಕ್ಕೆ ಈಡಾಗಿದ್ದು ಸಂಬಂಧಪಟ್ಟ ಇಲಾಖೆಯಿಂದ ನಷ್ಟ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 3 ವರ್ಷದಿಂದ ಇಲ್ಲೇ ಓರಿ ಬಂದು ಚಿರತೆ ಬಂದು ತಿಂದಾಗಿತ್ತು. 1 ವರ್ಷದಿಂದ ಬಂದು ತಿರುಗಿ ಇಲ್ಲಿ ಕುರಿ ಒಂದು ತಿಂದಾಗಿತ್ತು. ಇವಾಗ ಬಂದು ರಾತ್ರಿ 3 ಗಂಟೆ ರಾತ್ರಿ ಬಂದು ಇಲ್ಲಿ 8 ಕುರಿನ 3 ಕುರಿನ ತಿಂದಾಕಿ 5 ಕುರಿನ ಸಾಯಿಸಿ ಹೋಗೈತೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳೆಲ್ಲ ಬಂದು
ನಮ್ಗೆ ಅಷ್ಟು ಪರಿಹಾರ ಕಟ್ಕೊಳ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಬೇರೆ ರೀತಿ ಯಾವ ರೀತಿ ಅವ್ರು ಮನವಿ ಮಾಡ್ತಿದ್ದಾರೆ? ಬೇರೆ ರೀತಿ ಚಿರತೆ ಹಿಡಿಯೋಕೆ ಚಿರತೆ ಇಲ್ಲಿ ಅದೇ ಬೋನು ಒಂದು ತರ ಇದ್ ಮಾಡಿ ಚಿರತೆ ಹಿಡಿಬೇಕು ಅಂತ ಮನವಿ ಮಾಡ್ಕೊಂತ ಇದ್ವಿ ಬಲೆ ಬಿಟ್ಟು. ಇಲ್ಲಿ ಸುತ್ತಮುತ್ತ ನಾಯಿಗಳು ಹಸುಗಳು ಎಲ್ಲ ಆಲ್ರೆಡಿ ತಿಂತಾ ಐತೆ. ಆಲ್ರೆಡಿ 2-3 ಸತಿ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರೇನ್ ಎತ್ತೆತ್ಕೊಳ್ಳಿಲ್ಲ. ಈ ಸತಿ ದಯವಿಟ್ಟು ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೋಬೇಕಂತ. ಸುಮಾರು ಅಂದ್ರೆ ಒಂದು 5-6 ವರ್ಷದಿಂದ ತೊಂದರೆ ಆಗ್ತಾ ಐತೆ. ಒಂದು 2-3 ಅವೇ ಚಿರತೆ ಆಲ್ರೆಡಿ ಕಾಣಿಸವೆ. ಜನರಿಗೆ ಯಾವ ರೀತಿ ತೊಂದರೆ ಆಗಿಲ್ವಾ? ಜನರಿಗೆ ಏನ್ ತೊಂದರೆ ಆಗಿಲ್ಲ. ಆಲ್ರೆಡಿ ಕುರಿಗಳು ಹಸುಗಳು ತಿಂತಾ ಐತೆ. ಒಂದು ಕಾಡಂಚಿನಲ್ಲಿದೆ, ಚಿರತೆ ಕಾಟ ತುಂಬ 7 ವರ್ಷದಿಂದ ತುಂಬ ಕಾಟ ಇದೆ. ಊರಲ್ಲೇ ಬಂದು ನಾಯಿಗಳು ಎತ್ಕೊಂಡು ಹೋಗ್ತಿದೆ. ಊರ ಪಕ್ಕದಲ್ಲಿ ಬಂದು ಹಸುಗಳೆಲ್ಲ ಸಾಯಿಸ್ತಾ ಇದೆ. ನೆನ್ನೆಲಾದ್ರೆ ಬಂದು ನಾವು ಸ್ನೇಹಿತ ಚಂದ್ರಶೇಖರ್ ಅಂತ ಬಂದು ಒಂದು 8-10 ಕುರಿಗಳು 3 ತಿಂದಾಗಿದೆ, 8 ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದೆ. ಈ ಕೂಡಲೇ ಅರಣ್ಯ ಇಲಾಖೆ ತಕ್ಷಣವೇ ಬೋನ್ ಇಟ್ಟು ಬಂದಿ ಮಾಡಿ ಬೇರೆ ಕಡೆ ಬಿಡ್ಬೇಕು ಅದನ್ನ. ಇಲ್ಲಾಂದ್ರೆ ಇಬ್ಬರು ಜನಗಳೆಲ್ಲ ತುಂಬಾ ಭಯದಿಂದ ಓಡಾಡ್ಬೇಕಾದ್ರೆ. ಅದು ಕಾಡಂಚಿ ಪಕ್ಕದಲ್ಲಿ ಜಮೀನುಗಳಿದಾವೆ. ಅದು ಒಂದು 7-8 ಜನ ಸಂಸಾರಗಳು ಕೂಡ ಜಮೀನುಗಳಲ್ಲಿ ಇದ್ದಾರೆ. ಅವರಂತೂ ತುಂಬಾ ರಾತ್ರಿಯಿಂದ ತುಂಬಾ ಭಯ ಪಡ್ತಾ ಇದ್ದಾರೆ ಜಮೀನುಗಳ ಹತ್ರ ಹೋಗಿ ಬೆಳಗ್ಗೆ ಸಂಜೆ ಹೋಗೋದಕ್ಕೆ. ಈ ಕೂಡ ದಯವಿಟ್ಟು ಈ ಕೂಡಲೇ ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಚಿತ್ಕೊಂಡು ಬಂದಿಟ್ಟು ಸೆರೆ ಹಿಡಿಬೇಕಂತ ನಮ್ಮ ಊರಿನ ಗ್ರಾಮಸ್ಥರು ಮನವಿ. ಒಟ್ನಲ್ಲಿ ಬೆಟ್ಟದ ತಪ್ಪಲಿನ ಗ್ರಾಮಗಳ ಗ್ರಾಮಸ್ಥರು ಚಿರತೆ ಭಯದಿಂದ ಬದುಕು ಸಾಗಿಸುವಂತಾಗಿದೆ. ಏನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಚಿರತೆಯನ್ನ ಸೆರೆ ಹಿಡಿಯಲು ಸೂಕ್ತ ಕ್ರಮಗಳನ್ನ ಕೈಗೊಳ್ಳುವರ ಕಾದು ನೋಡಬೇಕಾಗಿದೆ. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇಲ್ಲೊಂದು ಖಾಸಗಿ ಶಾಲೆಯೊಂದರ ವಿದ್ಯಾರ್ಥಿಯನ್ನು ಕ್ಷುಲ್ಲಕ ಕಾರಣಕ್ಕೆ ಶಿಕ್ಷಕರು ಸೇರಿ ಹಿಗ್ಗಾಮುಗ್ಗಾ ಥಳಿಸಿರುವ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿ ನಿತ್ರಾಣನಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗೌರಿಬಿದನೂರು ನಗರದ ವಿದ್ಯಾನಿಧಿ ಖಾಸಗಿ ಶಾಲೆಯ ವಿದ್ಯಾರ್ಥಿ ಸುಶಾಂತ್ 8ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಶಾಲಾ ತರಗತಿಯಲ್ಲಿ ವಿದ್ಯಾರ್ಥಿ ಸುಶಾಂತ್ ಪುಸ್ತಕದ ಪೇಪರ್ ಅರಿಯುತ್ತಿರುವುದನ್ನು ಸಿಸಿ ಕ್ಯಾಮೆರಾದಲ್ಲಿ ಕಂಡಿದ್ದಾರಂತೆ. ಶಾಲೆಯ ಇನ್ಚಾರ್ಜ್ ಸುಕನ್ಯಾ ಶಾಲೆ ಕೊಠಡಿಯಲ್ಲಿದ್ದ ವಿದ್ಯಾರ್ಥಿಯನ್ನು ಕ್ಯಾಬಿನ್ಗೆ ಬಾ ಎಂದು ಕರೆದು 4-5 ಮಂದಿ ಶಿಕ್ಷಕರು ಸೇರಿ ಹೊಡೆದಿದ್ದಾರೆ ಎಂಬುದನ್ನ ವಿದ್ಯಾರ್ಥಿ ಸುಶಾಂತ್ ತಿಳಿಸಿದ್ದಾನೆ. ಇನ್ನು ನಗರದ ಖಾಸಗಿ ಆಸ್ಪತ್ರೆಗೆ ವಿದ್ಯಾರ್ಥಿಯನ್ನು ಶಾಲೆಯ ಇನ್ಚಾರ್ಜ್ ಸುಕನ್ಯಾ ಶಾಲಾ ವಾಹನದಲ್ಲಿ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುತ್ತಿರುವುದು ಒಂದು ಕಡೆಯಾದರೆ, ಶಾಲೆಯಲ್ಲಿ ಆಗಿರುವ ತಪ್ಪನ್ನು ಮುಚ್ಚಿಡಲು ಮಾಧ್ಯಮಗಳಿಗೆ ಮಾಹಿತಿ ನೀಡದೆ ಕಾಲ್ಕಿತ್ತಿದ್ದಾರೆ. ತಾಯಿ ಕವಿತಾ ಮಾತನಾಡಿ, ನನಗೆ ಬಸ್ ಚಾಲಕ ಕರೆ ಮಾಡಿದ್ದು ಆಸ್ಪತ್ರೆಗೆ ಬಂದು ನೋಡಿದರೆ ನನ್ನ ಮಗ ಚಿಕಿತ್ಸೆ ಪಡೆಯುತ್ತಿದ್ದ. ನಿಧಾನವಾಗಿ ನನ್ನ ಮಗನನ್ನು ವಿಚಾರಿಸಿದಾಗ ಶಿಕ್ಷಕರು ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ ಎಂದು ತಿಳಿಸಿದ್ದಾನೆ ಎಂದು ಘಟನೆ ಕುರಿತು ವಿವರಿಸಿದ್ದಾರೆ. ನನ್ನ ಫ್ರೆಂಡ್ ಬುಕ್ ಯಾರೋ 8 ಪೇಜ್ ಹೋಮ್ವರ್ಕ್ ಬುಕ್ ಆರಿಸಿದವ್ರೆ. ಅದು ನಾನೇ ಅಂತ ಸಿಸಿ ಕ್ಯಾಮ್ರಾಮನ್ ಚೆಕ್ ಮಾಡಿದ್ರು. ಅದ್ರಲ್ಲಿ ನೋಡಿದ್ರೆ ನಾನು ಪೇಜ್ ಅರಿತಿದ್ದೆ ಅಂತ ಹೇಳೋರೆ. ಆದರೆ ನಾನು ಅದರಲ್ಲಿ ಲಾಸ್ಟ್ ಪೇರ ಹೋಮ್ವರ್ಕ್ ಬರೀಬೇಕಿತ್ತು. ಅದು ಯಾರನ್ನ ನೋಡ್ತಾರಂತ ಟೇಬಲ್ ಕೆಳಗಡೆ ಕುತ್ಕೊಂಡು ಬರ್ದೆ. ಅದನ್ನ ನೋಡಿದ್ರೆ ಪೇಜ್ ಅರಿದವ್ರೆ ಅಂತ ಹೇಳಿದ್ರು. ಆಮೇಲೆ ನನ್ನ ಫ್ರೆಂಡ್ಸು ಬಂದ್ಬಿಟ್ಟು ಆರಿಸ್ಕೊಳ್ತಿದ್ರು ಸ್ವಲ್ಪ. ಅದಕ್ಕೆ ನಾನು ಅವ್ರಿಗೆ ಸುಮ್ಮನೆ ಇರು ಅಂತ ಹೇಳಿದೆ. ಅದಕ್ಕೆ ಕೈ ಮಾಡಿದೆ, ಹಂಗೆ ಮಾಡಿದೆ ಅಂತ ಹೇಳ್ತಿದ್ರು. ಆಮೇಲೆ ನಿಜಕ್ಕೂ ಅಂತ ಅಂಕೆನ ಹೊಡಿತಿದ್ರು. ಯಾರು ಹೊಡೆದಿದ್ದು ಕೆನ್ನೆಗೆ? ದೇವರಾಜ್ ಸರ್ ಅಂತ ಅವರು ಬೇರೆ ಬೇರೆಯವ್ರು ಹೊಡಿತಿದ್ರು. ಅವ್ರ ಹೆಸರು ಗೊತ್ತಾ? ದೇವರಾಜ್ ಸರ್ ಮತ್ತೆ ಇನ್ಯಾರು ಹೊಡೆದ್ರು? ದೇವರಾಜ್ ಸರ್ ಮತ್ತೆ ಇನ್ನೊಬ್ರು ಮ್ಯಾಮ್ ಅವ್ರ ಹೆಸರು ಗೊತ್ತಿಲ್ಲ. ಏನ್ ಮ್ಯಾಮ್ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ. ಎಷ್ಟು ಜನ ಹೊಡೆದ್ರು ನಿನಗೆ? ನನಗೊಂದು 4-5 ಜನ. 4-5 ಜನ ಹೊಡೆದ್ರು. ರೂಮಲ್ಲಿ ಹಾಕೊಂಡು ನೋಡಿದ್ರ? ಬುಕ್ ಹೇಳ್ತಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಕಳ್ಸಿಟ್ರು. ನಂಗೆ ಹೊಡೆದ್ರು. ಆಮೇಲೆ ಹೊಡೆದ್ರ? ಫ್ರೆಂಡ್ಸ್ನೆಲ್ಲ ಕಳಿಸ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಆಯ್ತಕ್ಕೆ ಹೋಗಿ ಅಂತ ಕಳಿಸಿ ನಂಗೆ ಅವಕ್ಕೆ ಕೇಳ್ತಿದ್ರು. ನೀನೇ ಆಡಿದ್ದು ಅಬ್ಬ ಅಮ್ಮನ್ ಕೇಳಿ ಅಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟೆ ಕೇಳಿ ಅಂತ. ಆಮೇಲೆ ಅವರು ನಾಳೆ ಕರ್ಕೊ ಅಂದ್ರೆ ನಾನು ಕರ್ಕೊ ಬರ್ತೀನಿ ಅಂತ ಹೇಳ್ದೆ. ಅವರು ನೀನೇ ಮಾಡಿದ್ದು ಅಂತ ಎಲ್ಲ ಟೀಚರ್ಸ್ನು ಕರೆಸಿ ಇವನು ಸಿಸಿ ಕ್ಯಾಮ್ರಾ ತೋರಿಸಿ ನಾನೇ ಮಾಡಿದಂತ ಎಲ್ಲಾರು ಎದುರು ಹೊಡೆದ್ರಾ? ಸ್ಟೂಡೆಂಟ್ ಎದುರಿಗ ಎಲ್ಲರ ಹತ್ರ ಹೇಳಿಸ್ತಿದ್ರು. ಎಲ್ಲರ ಟೀಚರ್ ನಾನು ಬೇಡಿ ಅಂತಂದ್ರೆ
ಎಲ್ಲರಿಂದ ಮಾನ ಮರ್ಯಾದೆಲ್ಲ ಅಯ್ಯೋ, ಮಾನ ಮರ್ಯಾದೆ ನಿಂದಲ್ಲ, ಹೋಗಿದ್ದು ಸುಮ್ಮನಿರು. ಘಟನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆಗೆ ಪೋಷಕರು ಭೇಟಿ ನೀಡಿದ್ದು ಮಗನನ್ನು ಕಂಡು ತಬ್ಬಿಬ್ಬಾಗಿದ್ದಾರೆ. ಶಾಲೆಯಲ್ಲಿರುವ ಸಿಸಿ ಕ್ಯಾಮೆರಾಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಲ್ಲಿ ಸತ್ಯತೆ ತಿಳಿಯಬೇಕಾಗಿದೆ. ಆದರೆ ಘಟನೆ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮಾಹಿತಿ ನೀಡಿದ್ದು ಈ ಕುರಿತು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿಬಂದಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜಾತವಾರ ಹೊಸಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು 2 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬಿಜೆಪಿ ಹಿರಿಯ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಹೆಣ್ಣೂರು ಕದಿರೇನಹಳ್ಳಿಯ ಎಂ ರೆಡ್ಡಿ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ, ಜಾತವಾರ ಹೊಸಹಳ್ಳಿ ಗ್ರಾಮದ HC ವೆಂಕಟೇಶಪ್ಪ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದಲ್ಲಿ ಒಟ್ಟು 12 ಸದಸ್ಯರು ಇದ್ದು, ಪ್ರತಿಯೊಬ್ಬರು ವಿರೋಧಕ್ಕೆ ಸಹಕಾರ ಕೊಟ್ಟು ಚುನಾವಣೆ ಪ್ರಕ್ರಿಯೆಯನ್ನ ಚುನಾವಣಾಧಿಕಾರಿ ಶಮ್ಸ್ ತರ್ಬೀಜ್ ಅವರು ಸುಗಮವಾಗಿ ನಡೆಸಿಕೊಟ್ಟರು. ಕಳೆದ 20 ವರ್ಷಗಳಿಂದ ಸಂಘದಲ್ಲಿ ನಿರಂತರವಾಗಿ ಅವಿರೋಧ ಚುನಾವಣೆಗಳು ನಡೆಯುತ್ತಿರುವುದು ವಿಶೇಷವಾಗಿದ್ದು, ಸಂಘದ ಸದಸ್ಯರ ನಡುವೆ ಇರುವ ಒಗ್ಗಟ್ಟಿಗೆ ಇದು ಸಾಕ್ಷಿಯಾಗಿದೆ ಎಂದು ಖುಷಿಪಟ್ಟರು. 4ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಅಧ್ಯಕ್ಷರಾಗಿ ನಮ್ಮ ಪ್ರಗತಿಪರ ರೈತರು ಆತ್ಮೀಯರಾಗಿರ್ತಕ್ಕಂಥ ಪರಸ್ತಿನ ರೆಡ್ಡಣ್ಣವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಜಾತವಾರ ಹೊಸಳ್ಳಿ ಹಿರಿಯರಾದಂತಹ ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ನಿಜವಾಗೂ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ಈ ಜಾತವಾರ ಹೊಸಳ್ಳಿ ರೇಷ್ಮೆ ಬೆಳೆಗಾರರ ಸಂಘ ನಮ್ಮ ಹಿರಿಯರು ಮೊದಲಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ತದನಂತರ ನಾನು ನಮ್ಮ ಮುಂಡ್ರಡ್ಡಣ್ಣವರು, ರೆಡ್ಡಣ್ಣವರು, ಅನೇಕ ವೆಂಕಟೇಶ್ ಅಣ್ಣವರು 20 ವರ್ಷದಿಂದ ಇನಾಮ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ ಅವಿರೋಧವಾಗಿ. ಈ ಸಂಘ ಸುಮಾರು 3-4 ಪಂಚಾಯತಿಗೆ ಸೇರುತ್ತೆ. ಇವತ್ತು ತಾಲೂಕಿಗೆ ನಂಬರ್ 1 ಸಂಘ ಆಗಿ ಅಭಿವೃದ್ಧಿ ಆಗ್ತಾಯಿದೆ. ರೈತರಿಗೆ ಸಾಲವನ್ನು ಕೊಡ್ತಾಯಿದ್ದೀವಿ, ಸ್ತ್ರೀ ಶಕ್ತಿ ಸಂಘಕ್ಕೆ ಸಾಲವನ್ನು ಕೊಡ್ತಾಯಿದ್ದೀವಿ. ಈ ಸಂಘದ್ದು ಸುಮಾರು ಒಂದು 25-30 ಕೋಟಿ ರೂಪಾಯಿ ಆಸ್ತಿ ಇದೆ. ಸುಮಾರು ಗೋಡನ್ಸ್ ಇದೆ, ಜಮೀನಿದೆ. ಅನೇಕ ಅಭಿವೃದ್ಧಿಯತ್ತ ಈ ಸಂಘಕ್ಕೆ ಪ್ರಶಸ್ತಿಗಳನ್ನು ಸತತವಾಗಿ 5 ವರ್ಷದಿಂದ ಕೊಟ್ಕೊಂಡು ಬರ್ತಾಯಿದ್ದಾರೆ. ನಾವು ಇದರಲ್ಲಿ ರಾಜಕಾರಣ ಯಾವತ್ತೂ ಬೆರೆಸಿಲ್ಲ. ಯಾಕೆಂದರೆ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಸಂಘವನ್ನು ಅಭಿವೃದ್ಧಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ಸಾರಿನೂ ಕೆಲವು ಸಮಾಜ ಘಾತಕರು ಅನ್ನಬೇಕಾಗುತ್ತೆ. ಈ ಸಂಘವನ್ನು ಏನಾದರೂ ಮಾಡಿ ಚುನಾವಣೆ ನಡೆಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು, 1-2-3. ಆದರೂ ಸುಮಾರು 45 ಜನ ನಾಮಪತ್ರ ಹಾಕಿದ್ರು ಚುನಾವಣೆ ಆಗಬೇಕು ಅಂತ. ಈಗ ನಮ್ಮ ಸುತ್ತಮುತ್ತ ಹಿರಿಯ ನಮ್ಮ ಮುಖಂಡರನ್ನ, ಗ್ರಾಮಸ್ಥರನ್ನ, ಮತದಾರರನ್ನೆಲ್ಲ ಕೂತರಿಸಿ ಈ ಸಂಘ ಈ ರೀತಿ ಅಭಿವೃದ್ಧಿ ಆಗ್ತಾಯಿದೆ, ಚುನಾವಣೆ ಬೇಡ, ಇನಾಮ್ನೆಸ್ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದೆ. ಪ್ರತಿಯೊಬ್ಬರು ಒಪ್ಪಿ 45 ಜನನೂ ಒಂದೇ ಸಾರಿ ಸೈನನ್ನು ಮಾಡಿ ಈ ಸಂಘದಲ್ಲಿ ಚುನಾವಣೆ ಆಗೋದು ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೊಟ್ಟು 45 ಜನ ವಾಪಸ್ ತೆಗೆದುಕೊಂಡ್ರು. ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಇವತ್ತು ಸಲ್ಲಿಸ್ತೀನಿ. ಇವತ್ತು ಸೊಸೈಟಿ ನೋಡಿರ್ಬೋದು, ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವ್ರನ್ನ ನಾವು ಮನವಿ ಮಾಡಿ ಇವತ್ತು ಕಾಂಪೌಂಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಗ್ರಾಮದಲ್ಲಿ ಈ ಸೊಸೈಟಿಯಿಂದ ನಾವು ಮಾಡಿದ್ದೀವಿ. ಜನ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಈ ಸಂಘವನ್ನು ಇನ್ನೂ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತೀವಿ. ಯಾರು ಈ ಚುನಾವಣೆ ಮಾಡಬೇಕಂತ ಕೆಲವು ಘಾತಕರಿದ್ದರೋ ಅವರು ಚುನಾವಣೆ ಪಕ್ಕದ ಸೊಸೈಟಿಗೆ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ತಾವು ಕುತಂತ್ರ ರಾಜಕಾರಣ ಬಿಟ್ಟು ನಿನ್ನ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡೋಗಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡು, ನೀಚ ರಾಜಕಾರಣವನ್ನು ಮಾಡೋಕ್ಕೆ ಹೋಗಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು
ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರಾಜಕಾರಣ ಅಂತಕ್ಕಂಥದ್ದು ಶಾಶ್ವತ ಆಗ ನಾವೇನು ಬಂದು ಅಭಿವೃದ್ಧಿ ಮಾಡ್ತೀವೋ ಜನ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆದ್ದರಿಂದ ನಾವು ಈ ಸಹಕಾರ ಸಂಘ ರಾಜಕಾರಣ ಬೆರೆಸದೆ ಅಭಿವೃದ್ಧಿಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಿ ಅಂತ ನಾನು ಮನವಿ ಮಾಡ್ತಾ, ಇನ್ನು ಜಾತವಾರ ಹೊಸಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷ ಎಂ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಎಚ್ಸಿ ವೆಂಕಟೇಶಪ್ಪ ಆಯ್ಕೆಯಾಗುತ್ತಿದ್ದಂತೆ ಸದಸ್ಯರು ಅಭಿಮಾನಿಗಳು ಹೂಗುಚ್ಛ ನೀಡಿ ಸಿಹಿ ತಿನ್ನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಒಗ್ಗಟ್ಟಿನ ಶಕ್ತಿಯಿಂದ ಸಂಘವನ್ನ ಇನ್ನಷ್ಟು ಬಲಪಡಿಸುವ ಆಶಯವನ್ನ ನೂತನ ಪದಾಧಿಕಾರಿಗಳು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಜಾತವಾರ ಹೊಸಹಳ್ಳಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಸುಮಾರು 20 ವರ್ಷಗಳಿಂದ ಮರಳುಕುಂಟೆ MN ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಇನಾಮಿನೇಷನ್ ಆಗ್ತಾ ಬರ್ತಾ ಇದೆ. ದುಂದು ವೆಚ್ಚ ₹1 ಕೂಡ ದುಂದು ವೆಚ್ಚ ಮಾಡದಂತೆ ಸಹಕಾರ ಕೊಟ್ಟು ಇಲ್ಲಿನ ಸಿಬ್ಬಂದಿ ಕಮಿಟಿ ಕೂಡ ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಗುರಿ, ನಮ್ಮ ಸಂಘದ ಗುರಿ ಏನಂದರೆ ರೈತರಿಗೆ ಲೋನ್ ಕೊಡಿಸಿ ಅವನ್ನ ಇಂಪ್ರೂವ್ಮೆಂಟ್ಸ್ ಮಾಡೋದು. ಜಮೀನು ಒಂದು 5 ಎಕರೆ ಜಮೀನಿದೆ, ಅದಕ್ಕೆ ಕಾಂಪೌಂಡ್ ಮಾಡಿಸ್ಬೇಕನ್ನೋದು ಒಂದನೇ ಗುರಿ ಇದೆ. ಆಮೇಲೆ ಅಲ್ಲಿ ಬೋರ್ ಮಾಡಿಸಿ ವ್ಯವಸಾಯಕ್ಕೆ ತಕ್ಕಂಗೆ ಏನು ಕಮರ್ಷಿಯಲ್ ಕ್ರಾಪ್ಸು ಮಾಡಿ ಈ ಸಂಘಕ್ಕೆ ಹೆಚ್ಚಿನ ಲಾಭ ಬರೋಂಗೆ ಮಾಡಿ ನಮ್ಮ ಸ್ವಂತದ ಸೊಸೈಟಿಯಿಂದನೇ ಲೋನ್ ಕೊಡೋಷ್ಟು ಶಕ್ತಿ ತುಂಬಿ ಒಳ್ಳೆಯ ಹೆಸರು ಗಳಿಸ್ಬೇಕು. ಈ 4-5 ಪಂಚಾಯತಿಗೂ ಮತ್ತು ಡಿಸ್ಟಿಕ್ಕಲ್ಲಿ 1ನೇ ಸ್ಥಾನಕ್ಕೆ ಇನ್ನೂ ಹೆಚ್ಚಿನ 1ನೇ ಸ್ಥಾನಕ್ಕೆ ತಗೊಂಡೋಗಿ ಸ್ಟೇಟಲ್ಲೇ ಒಂದು ಹೆಸರು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರ ಸಹಕಾರದಿಂದ ನಮ್ಮ ಗುರಿ ಇದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಾಗದ ವಿಚಾರಕ್ಕೆ 2 ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಾಜಿದುರ್ಗ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಹದೇವಮ್ಮ ಎಂಬುವವರಿಗೆ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಅದೇ ಗ್ರಾಮದ ನಾರಾಯಣಸ್ವಾಮಿ, ರಮೇಶ್, ನರಸಿಂಹ, ಮಹೇಶ್ ಇವರು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ, ಅಂಬರೀಶ್, ಗಿರಿಧರ್ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಲಕ್ಷ್ಮಿ, ನಮ್ಮೂರು ಮಹಮ್ಮದ್ಪುರ. ನಮ್ಮಪ್ಪ ಹೆಸರು ವೆಂಕಟರಾಯಪ್ಪ, ನಮ್ಮಮ್ಮ ಹೆಸರು ಮಾದೇವಮ್ಮ. ಏನಾಗಿದ್ದಕ್ಕ? ಘಟನೆ ಏನಾಗಿತ್ತು? ಜಮೀನ್ದು ಗಲಾಟೆ ಆಗಿ ಏನಾಯಿತು? ನಾವು 50 ವರ್ಷದಿಂದ ಆ ಜಮೀನಲ್ಲಿ ವಾಸ ಮಾಡ್ತಾಯಿದ್ದೀವಿ. ಇವಾಗ 2 ವಾರದಿಂದ ಅವರು 6 ತಿಂಗಳಿಂದ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಅವರೇ. ವಾರದಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಮೇಶ್ ಅಣ್ಣ ಅಂತ ಅವ್ರ ಫ್ಯಾಮಿಲಿಯವರು. ನಿಮ್ಮ ಮೇಲೆ ಗಲಾಟೆ ಮಾಡಿದ್ದು ಯಾರು? ನಮ್ಮ ಮೇಲೆ ಗಲಾಟೆ ಮಾಡಿದ ನಾವು ಹೋಗ್ತಾ ಇದ್ರೆ ಅವರು ಫಸ್ಟು ಹೆಂಗಸ್ರೆಲ್ಲ ಬಂದರು ಗಲಾಟೆಗೆ. ಇಲ್ಲ ಯಾರು ಇಲ್ಲೆಲ್ಲ, ನಾನು, ನನ್ನ ತಮ್ಮ, ನನ್ನ ತಂಗಿ ಇದ್ದಿದ್ದು. ಫಸ್ಟು ಹೆಂಗಸ್ರೆಲ್ಲ ಹೊಡೆದ್ಬಿಟ್ಟು ತಗೊಂಡು ಮತ್ತೆ ನಾವು ಮನೆಗಳಿಗೆ ಹೊಡೆದ್ಬಿಟ್ಟು ಬಾಗಿಲು ಹಾಕ್ಕೊಂಡು ಬಿಟ್ವಿ. ಮತ್ತು ಅವರು ಗಂಡಸರು ಒಂದು 10 ಜನ ಬಂದರು. ಅವರೆಲ್ಲ ಮನೆಗೆ ದೂರಿ ಅವನ್ನೆಲ್ಲ ಆಚೆ ಕರ್ಕೊಂಡು ಬಂದು ಕೋಲ್ಗಳು ಎತ್ಕೊಂಡು ಬಂದಿದ್ರು. ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ನನ್ನ ತಮ್ಮನ ಚೆನ್ನಾಗಿ ಹೊಡೆದ್ಬಿಟ್ರು. ನನ್ನನ್ನು ಮನೆಗೆ ಬಂದು ಎಳ್ಕೊಂಡೋಗಿ ಗಾಜಲಲ್ಲಿ ನರಸಿಂಹ, ಇಂದ್ರಾಣಿ, ನಾಗೇಶ ಮತ್ತು ಮಹೇಶ ಮತ್ತು ನಾರಾಯಣಸ್ವಾಮಿ ಅಂತ ಅವ್ರು ಎಳ್ಕೊಂಡು ಬಂದು ನನ್ನ ಬೆನ್ನಿಗೆ ಕೋಲಲ್ಲಿ 2 ಏಟು ಹಾಕಿದ್ರು. ಮತ್ತು ಕೆಳಗಡೆ ಬೆಳೆಸ್ಬಿಟ್ಟು ಎಲ್ಲಂದರೆ ಅಲ್ಲಿ ಚೆನ್ನಾಗಿ ಒದ್ಬಿಟ್ರು ಕಾಲುಗಳಲ್ಲಿ. ನಾನು ಕೆಲಸಕ್ಕೆ ಹೋಗಿದ್ದೆ ಸರ್, ಜಾಬ್ಗೆ ಹೋಗಿದ್ದೆ. ನಾನು ವರ್ಕ್ ಪರ್ಪಸ್ಗೆ ಹೋಗಿದ್ದೆ. ನನ್ನ ತಂಗಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ. ನನ್ನ ತಂಗಿ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ, ಅವ್ರ ಮನೆಯವ್ರು ಬಂದುಬಿಟ್ಟು ಅವ್ರಿಗಿನ ಔಟ್ಸೈಡ್ ಹಾಕ್ಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ರಿಗಿನೆಲ್ಲ ಆಚೆ ಹಾಕ್ಬಿಟ್ಟು
ಅವ್ರಿಗೆ ಇನ್ನೇನು ಮಾಡೋದಿನ್ನ ಅಂದ್ಬಿಟ್ಟು ಅಲ್ಕೊಂಡು ನಮ್ಮ ಅಣ್ಣ ಹತ್ರ ಹೋಗಿದ್ರೆ ನಮ್ಮ ಅಣ್ಣನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮ್ಗೆ ಯಾಕಂತೆಲ್ಲ ಮಾತಾಡ್ಬಿಟ್ಟು ಗಲೀಜು ಮತ್ತು ಅವು ಎಲ್ಲ ಮಾತಾಡ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕೂಡ ಚೆನ್ನಾಗಿ ಇದು ಮಾಡಿಬಿಟ್ಟು ಅವ್ರು ಎಲ್ಲಿಗೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಸ್ಟೇಷನ್ ಹತ್ರ ಹೋಗಿದ್ರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು, ಇಷ್ಟು ದಿನ ಬಾಯ್ಸ್ ಬರ್ತಿದ್ರು, ಇವಾಗ ಹೆಣ್ಮಗನ ಕರ್ಕೊಂಡು ಬಂದಿದ್ದೀರಾ ಅಂತ ಮತ್ತೆ ರಿಟರ್ನ್ ಕಳಿಸಿದ್ದಾರೆ. ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ಬರೂ ಮತ್ತೆ DC ಆಫೀಸ್ ಹತ್ರ ಹೋಗಿದ್ದಾರೆ. DC ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಿದ್ದಾರೆ ನೆಪಾಗಳು. ಬಟ್ ಮತ್ತು ಅವ್ರಿಗೆ ಹೇಳಿದ ತಕ್ಷಣ ಅವರು DC ಕಡೆಯಿಂದ ಕಾಲ್ ಬಂದಿದ್ದ ತಕ್ಷಣ ಏನು ಮಾಡಿದ್ದಾರೆ, ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದುಬಿಟ್ಟಿದ್ದಾರೆ. ಅವತ್ತು ನೈಟೇ ನಮ್ಮ ಅಮ್ಮನಿಗೂ ನಮ್ಮ ಮಾವಾಗಿಬ್ರಿಗೂ ಚೆನ್ನಾಗಿ ಹೊಡೆದ್ಬಿಟ್ಟು ಮತ್ತು ಚಿಕ್ಕ ಮಗು ಇದನ್ನು ಸರ್ ನನ್ನ ಚಿಕ್ಕ ಮಗು ಕೂಡ ಹೊಡೆದ್ಬಿಟ್ಟಿದ್ದಾರೆ. ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಗ್ರಾಮಾಂತರ ಠಾಣೆಯ ಪೊಲೀಸರು NCR ದಾಖಲಿಸಿಕೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೊಡ್ಡಬಳ್ಳಾಪುರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೊರಡುವ 26ನೇ ವರ್ಷದ ಪಾದಯಾತ್ರೆಯನ್ನು ಗುರುವಾರ ಆರಂಭಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಿಕರ ಅನ್ನದಾಸೋಹ ಸೇವಾ ಸಮಿತಿ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಆಯೋಜಿಸಲಾದ ಈ ಪಾದಯಾತ್ರೆಗೆ ನಗರದ ಕೊಂಗಾಡಿಯಪ್ಪ ಕಾಲೇಜು ಬಳಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಭಕ್ತಿ ಮತ್ತು ಶ್ರದ್ಧೆಯೊಂದಿಗೆ ಪಾದಯಾತ್ರೆಯನ್ನು ಆರಂಭಿಸಿದರು. ಈ ಸಂದರ್ಭದಲ್ಲಿ ಪಾದಯಾತ್ರಿಕರ ಸೇವಾರ್ಥವಾಗಿ ದಿನಾಂಕ 5/2/2026ರಿಂದ 14/2/2026ರವರೆಗೆ ಅನ್ನದಾಸೋಹ ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳನ್ನು ನಡೆಸಲು ಭಕ್ತಿ ಬಾಗಿಲನ್ನು ತೆರೆಯಲಾಗಿದೆ. ಪಾದಯಾತ್ರೆಯ ಅವಧಿಯಲ್ಲಿ ಪಾದಯಾತ್ರಿಕರಿಗೆ ಅಗತ್ಯವಾದ ಆಹಾರ, ವಿಶ್ರಾಂತಿ ಹಾಗೂ ಸೇವೆಗಳನ್ನು ಒದಗಿಸುವ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ನಮ್ಮ ಗುರುಗಳಾದ ಬಸವರಾಜ ಗುರುಗಳು ಮತ್ತು ನಮ್ಮ ವೆಂಕಟೇಶ ಸ್ವಾಮಿ ಕೂಬಿಗೆರೆ ಅವರ ಮಾರ್ಗದರ್ಶನದಿಂದ 29ನೇ ವರ್ಷ ಪಾದಯಾತ್ರೆ ಮಾಡ್ತಾಯಿದ್ವಿ. ನಾವು ಮಾತ್ರ ಈಗ 8ನೇ ವರ್ಷ ನಮ್ಮ ಗುರುಗಳು ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತಾದಿಗಳು ನಮ್ಮ ಭಜನೆಯೊಂದಿಗೆ ಪಾದಯಾತ್ರೆ ಮಾಡಿ ಈ ದಿನ ನಾವು ಮಧುರೆಯಲ್ಲಿ ವಸತಿ ಹೂಡಿ ನಾಳೆ ಬೆಳಗ್ಗೆ 4 ಗಂಟೆಗೆ ಮುಂಜಾನೆ ಎದ್ದುಬಿಟ್ಟು ನಾಳೆ ಅಲ್ಲಿಂದ ದಿನನಿತ್ಯ ಒಂದು 45 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಶ್ರೀ ಮಂಜುನಾಥ ಧರ್ಮಸ್ಥಳ ಶಿವರಾತ್ರಿ ಪ್ರಯುಕ್ತ ಅಲ್ಲಿ ನಾವು 8ನೇ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ 29ನೇ ವರ್ಷದಲ್ಲಿ 29 ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಭಕ್ತಾದಿಗಳೆಲ್ಲ ನಾವೆಲ್ಲ ನಾವು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ್ತಾಯಿದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವೆಲ್ಲ ಅರ್ಪಣೆ ಹೊತ್ತು ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನಿಮ್ದು ಎಷ್ಟು ವರ್ಷದಿಂದ? 29ನೇ ವರ್ಷ. ಈ ವರ್ಷ 29ನೇ ವರ್ಷ ನಾವು ಪಾದಯಾತ್ರೆ. ಇವಾಗ ಎಲ್ಲೆಲ್ಲಿ ಸ್ಟೇ ಆಗಿ ಹೋಗ್ತೀವಿ? ನಾವು ಗೂಡೇಬರಲ್ಲಿ ಹ್ಯಾಂಡ್ ಪೋಸ್ಟು, ಆಮೇಲೆ ಇದು ಎರಡೂರು, ಮುಂದೆ ಒಂದನೇನಲ್ಲಿ ಆಲ್ಟೋ, ಆಮೇಲೆ ಇದು ಶಾಂತಿಗ್ರಾಮ, ಆಮೇಲೆ ಇದು ಹಾಸನ, ಈ ಥರ ಎಲ್ಲ ಭಕ್ತಾದಿಗಳು ಭಕ್ತಿಯೊಂದಿಗೆ. ಉದ್ಘಾಟನಾ ಕಾರ್ಯದಲ್ಲಿ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಗುರುಮೂರ್ತಿ, ಬಸವರಾಜು, ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪಾದಯಾತ್ರೆ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ತೂಬಗೆರೆ ಶಿವಕುಮಾರಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಕಳೆದ ವರ್ಷದ ಏನು ಬಜೆಟ್ ಇತ್ತು ಆ ಬಜೆಟ್ ಅಲ್ಲಿ ಬಹಳಷ್ಟು ಏರುಪೇರಾಗಲಿಲ್ಲ. ಯಾಕಂತಂದ್ರೆ ವಿಕಸಿತ ಭಾರತದ ದೃಷ್ಟಿಯಿಂದ ನಾವು ಯಾರನ್ನೂ ಓಲೈಕೆ ಮಾಡದೆ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಬೇಕು. ಯಾಕೆಂತಂದ್ರೆ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಇಸ್ ದಿ ಮೇನ್ ಕ್ರೈಟೀರಿಯಾ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ 2026ನೇ ವರ್ಷದ ಕೇಂದ್ರ ಬಜೆಟ್ ಬಗ್ಗೆ ರಾಜ್ಯ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಹಣಕಾಸು ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಅವರು ಉತ್ತಮ ಬಜೆಟ್ ಮಂಡಿಸಿದ್ದಾರೆ. ಫೆಬ್ರವರಿ 8ರಂದು ರಜಾ ದಿನದಲ್ಲೂ ಬಜೆಟ್ ಅನ್ನು ಮೋದಿಯವರ ನಾಯಕತ್ವದಲ್ಲಿ ಮಂಡನೆಯಾಗಿದೆ. ಕಾಂಗ್ರೆಸ್ ಪಕ್ಷದವರು ಹೆಸರಿಗೆ ಮಾತ್ರ ಬಜೆಟ್ ಸರಿಯಿಲ್ಲ ಎಂದು ಹೇಳಬಹುದು, ಆದರೆ ಅದಕ್ಕೆ ವಿವರಣೆ ಇಲ್ಲ.
ಯುವಕರಿಗೆ ಉದ್ಯೋಗ ದೊರೆಯುವ ಕೆಲಸ ಮಾಡಿದೆ. ಜಿಲ್ಲೆಗೆ ಒಂದು ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ, ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದೆ. ಗುಣಮಟ್ಟದ ಶಿಕ್ಷಣ, ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದೆ. ಗಟ್ಟಿ ನಾಯಕತ್ವ ಬಿಜೆಪಿಯಲ್ಲಿರುವ ಕಾರಣ ಯಾರಿಗೂ ಜಗ್ಗದೆ ಅವರಿಗೆ ತಿರುಗೇಟು ನೀಡಿ ತೆರಿಗೆ ಕಡಿಮೆ ಆಗುವಂತೆ ಮಾಡಿದ್ದಾರೆ ಮೋದಿಜಿ. ಗಾಂಧಿಯವರ ಕನಸುಗಳನ್ನು ನನಸಾಗಿಸಲು ಬಿಡದ ಕಾಂಗ್ರೆಸ್ ಸರ್ಕಾರ ಈಗ ಮನರೇಗಾ ಬಗ್ಗೆ ಮಾತನಾಡುತ್ತಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಇದು ಯುವಶಕ್ತಿ ಬಡ್ಜೆಟ್ ಅಂತ ಹೇಳಿ ಘೋಷಣೆ ಮಾಡಿದೆ. ವಿಶೇಷ ಗಮನಿಸಬೇಕಾಗಿದ್ದಿಲ್ರಿ, 3C ಬಡ್ಜೆಟ್ ಅಂತ ಹೇಳಿದ್ರು. ವಾಟ್ ಇಸ್ ದಟ್ 3C? ಫಸ್ಟ್ C ಇಸ್ ಕಂಟಿನ್ಯೂಟಿ. ಕಂಟಿನ್ಯೂಟಿ ಅಂತಂದ್ರೆ ಕಳೆದ ವರ್ಷದ ಏನು ಬಡ್ಜೆಟ್ ಇತ್ತು ಆ ಬಡ್ಜೆಟ್ ಅಲ್ಲಿ ಬಹಳಷ್ಟು ಏರುಪೇರಾಗಿಲ್ಲ. ಯಾಕಂತಂದ್ರೆ ವಿಕಸಿತ ಭಾರತದ ದೃಷ್ಟಿಯಿಂದ ನಾವು ಯಾರನ್ನೂ ಓಲೈಕೆ ಮಾಡದೆ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಬೇಕು. ಯಾಕೆಂತಂದ್ರೆ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಈಸ್ ದಿ ಮೈನ್ ಕ್ರೈಟೀರಿಯಾ. ಇದಕ್ಕೆ ಆ ಕ್ರೈಟೀರಿಯಾವನ್ನ ಇಟ್ಕೊಂಡಿರೋದ್ರಿಂದ ಯಥಾಸ್ಥಿತಿಯ ಬಡ್ಜೆಟ್ ಅನ್ನ, ಆಯವ್ಯಯವನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ. ಅದರಿಂದ ದಟ್ ಈಸ್ ಕಾಲ್ಡ್ ಕಂಟಿನ್ಯೂಟಿ ಅನ್ನೋದು. ದ ಸೆಕೆಂಡ್ ಸಿ ಈಸ್ ಕ್ರೆಡಿಬಿಲಿಟಿ. ವಾಟ್ ಈಸ್ ಕ್ರೆಡಿಬಿಲಿಟಿ? ಕ್ರೆಡಿಬಿಲಿಟಿ ಅಂತಂದ್ರೆ ನಾವು ಏನು ವಾಗ್ದಾನ ಮಾಡಿದ್ವು ಇಂದಿನ ಸರ್ಕಾರ, ಅದರಲ್ಲಿ ವ್ಯತ್ಯಾಸ ಮಾಡಿದೆ. ಸಾಮಾನ್ಯವಾಗಿ ಜನ ಬೆಲೆ ಏರಿಕೆ ಆಯ್ತಾ ಅಥವಾ ಬೆಲೆ ಇಳಿಕೆ ಆಯ್ತಾ, ಏನಾದರೂ ಅನುದಾನಗಳು ಕೊಟ್ಟಿದ್ದಾರಾ ಅಥವಾ ಯಾರನ್ನಾದರೂ ಓಲೈಕೆ ಮಾಡಿದ್ದಾರಾ, ಇಂಥ ಇದಂತ. ಅದರಿಂದ ಆ ರೀತಿ ಏನೂ ಮಾಡಿದ್ರೆ ಹಿಂದೆ ಇದ್ದಿದ್ದನ್ನ ನಡೆದಂತೆ ನುಡಿದಿದ್ದೇವೆ, ಹೇಳಿದ್ದನ್ನೇ ಮಾಡಿದ್ದೇವೆ ಅನ್ನೋಂಥ ಕ್ರೆಡಿಬಿಲಿಟಿಯನ್ನ ಕೇಂದ್ರ ಸರ್ಕಾರ ಉಳಿಸಿಕೊಂಡಿದೆ. ದ ಥರ್ಡ್ ಸಿ ಇಟ್ ಈಸ್ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಮೀನ್ಸ್ ನಾವು ಏನನ್ನ ಮಾಡ್ತೀವಿ ಜನರಿಗೆ ಅಂತ ಹೇಳಿದ್ರು ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಆ ಕಮಿಟ್ಮೆಂಟ್ ಇಟ್ಕೊಂಡಿದ್ದೇವೆ. 2047ಕ್ಕೆ 100 ವರ್ಷಗಳು ತುಂಬತಕ್ಕಂಥ, ಸ್ವಾತಂತ್ರ್ಯಕ್ಕೆ 100 ವರ್ಷಗಳು ತುಂಬತಕ್ಕಂಥ ಈ ಭಾರತ ದೇಶದಲ್ಲಿ ನಾವು ವಿಕಸಿತ ಭಾರತದ ಹೆಸರಿನಲ್ಲಿ ನಾವು 100 ವರ್ಷದಲ್ಲಿ ಈ ದೇಶದಲ್ಲಿ 11ನೇ ಸ್ಥಾನದಲ್ಲಿದ್ದ ಆರ್ಥಿಕತೆಯನ್ನ ಮೋದಿಜಿಯವರ ನಾಯಕತ್ವದಲ್ಲಿ ಈಗ 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ, ಕೆಲವೇ ಅಂತಂದ್ರೆ ಒಂದು 3-4 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ. 2047ಕ್ಕೆ ಇದು ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ 1 ಆಗ್ತದೆ ಅಂತಕ್ಕಂಥ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷ ಚನ್ನಕೇಶವ, ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಮುಖಂಡರಾದ ಹೋಬದೇನಹಳ್ಳಿ ಮುನಿಯಪ್ಪ, ರವಿ, ಕದಿರಪ್ಪ, ತಮ್ಮಣ್ಣ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಸರ್ಕಾರಿ ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡ ಧಮ್ಕಿ, ಆಡಿಯೋ ವೈರಲ್, ಕೈ ಪಾಳಯಕ್ಕೆ ಇರುಸು ಮುರುಸು. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆರೋಪ, ಕ್ರಮಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ಎಚ್ಚರಿಕೆ ಕೊಟ್ಟ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಗುರುಭವನಕ್ಕೆ ದಾಖಲೆ ಮಟ್ಟದ ಗುದ್ದಲಿ ಪೂಜೆ, ಪೂರ್ಣಗೊಳ್ಳದ ಕಾಮಗಾರಿ, ರಾಜಕೀಯ ನೆರಳಿನಿಂದ ನೆನೆಗುದಿಗೆ ಆರೋಪ. ಕುರಿ ಶೆಡ್ ಮೇಲೆ ಚಿರತೆ ದಾಳಿ, ಭಯಭೀತರಾಗಿರುವ ಗ್ರಾಮಸ್ಥರು, ಸೆರೆ ಹಿಡಿಯಲು ಕ್ರಮ ವಹಿಸುವಂತೆ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.